ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಇದೀಗ ಹೊಸ ದಿಕ್ಕಿನತ್ತ ಸಾಗ್ತಾ ಇದೆ. ವೀಕ್ಷಕರನ್ನ ಹಿಡಿದಿಟ್ಟುಕೊಳ್ಳಲು ಧಾರಾವಾಹಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡಲಾಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಧಾರಾವಾಹಿ ಹೊಸ ತಿರುವನ್ನ ಪಡೆದುಕೊಳ್ಳಲಿದ್ದು ಭಾಗ್ಯಳ ಹೊಸ ಪಯಣ ಶುರುವಾಗಲಿದೆ. ತಾಂಡವ್ ತನ್ನ ಅಮ್ಮ ಅಪ್ಪ ಮಕ್ಕಳನ್ನ ತನ್ನತ್ತ ಸೆಳೆಯಲು ಹೊಸ ಪ್ಲಾನ್ ಮಾಡುತ್ತಿದ್ದಾನೆ. ಆದ್ರೆ ಶ್ರೇಷ್ಠ ಬಂದು ಎಲ್ಲ ಯೋಚನೆಯನ್ನ ಕೆಡಿಸಿಬಿಟ್ಟಿದ್ದಾಳೆ. ಇದರಿಂದ ತಾಂಡವ್ಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ತನ್ವಿ ಕಾಲೇಜಿನಲ್ಲಿ ಕೋರ್ಸ್ಗೆ ಸೇರಲು 80,000 ರೂಪಾಯಿ ಫೀಸ್ ಕಟ್ಟಿದ ವಿಚಾರ ತಾಂಡವ್ ಶ್ರೇಷ್ಠ ಬಾಳಲ್ಲಿ ಬಿರುಗಾಳಿ ಎಬ್ಬಿದೆ. ತಾಂಡವ್ ಫೀಸ್ ಕಟ್ಟಿದ್ದಕ್ಕೆ ಇದೆಲ್ಲ ಭಾಗ್ಯಳ ಪ್ಲಾನ್ ಎಂದು ಶ್ರೇಷ್ಠಗೆ ಕೋಪ ನೆತ್ತಿಗೆ ಇರುತ್ತೆ. ಇದಲ್ಲದೆ ನೇರವಾಗಿ ಭಾಗ್ಯ ಇರುವ ಮನೆಗೆ ಹೋಗಿ ನೀನು ನನ್ನ ಮನೇನ ದರೋಡೆ ಮಾಡ್ತಾ ಇದ್ರೆ ಶ್ರೇಷ್ಠ ಸುಮ್ಮನೆ ನೋಡ್ಕೊಂಡು ಕೂರಲ್ಲ, ಮಕ್ಕಳನ್ನ ಮುಂದೆ ಇಟ್ಕೊಂಡು ನನ್ನವರನ್ನ ದೋಚೋ ಕೆಲಸ ಮಾಡ್ತಾ ಇದ್ದಾಳಲ್ಲ ಭಾಗ್ಯ, ಅದನ್ನ ನಿಲ್ಲಿಸಿ ಸ್ವಲ್ಪ ಮಾನ ಮರ್ಯಾದೆಯಿಂದ ಬದುಕೋ ಅಂತ ಹೇಳೋಕೆ ಬಂದಿದ್ದೇನೆ. ಇನ್ನೊಂದು ಸಲ ಮಕ್ಕಳು ಮರಿ ಅಂತ ಪ್ಲಾನ್ ಮಾಡಿಕೊಂಡು ನನ್ನ ಗಂಡನ ಹತ್ರ ದುಡ್ಡು ಕೇಳೋ ಪ್ಲಾನ್ ಮಾಡಿದ್ರೆ ಸರಿ ಇರಲ್ಲ ಎನ್ನುತ್ತಾಳೆ. ಆಗ ಕುಸುಮ ತಾಂಡವ್ಗೆ ಕರೆ ಮಾಡಿ ತನ್ವಿ ತಾನೇ ನಿನ್ನ ಹತ್ರ ದುಡ್ಡು ಕೇಳಿದ್ದು, ಭಾಗ್ಯ ಕೇಳಿದ್ಲಾ, ಈಗ ಈ ಶ್ರೇಷ್ಠನ ಇಲ್ಲಿಗೆ ರಂಪಾಟ ಮಾಡಿಸೋಕೆ ಕರೆಸಿದ್ದೀಯಾ ಎಂದು ಕೇಳಿದ್ದಾರೆ. ಶ್ರೇಷ್ಠ ಅಲ್ಲಿಗೆ ಬಂದ ವಿಷಯ ತಿಳಿದು ಶಾಕ್ ಆದ ತಾಂಡವ್ ನೇರವಾಗಿ ಮನೆಗೆ ಬಂದು ಶ್ರೇಷ್ಠಳ ಕೆನ್ನೆಗೆ ಬಾರಿಸಿ ಸರಿಯಾಗಿ ಬೈದಿದ್ದಾನೆ. ಬಳಿಕ ಮನೆಯಿಂದ ಹೊರಬಂದು ಕೂಡ ಶ್ರೇಷ್ಠ ಮೇಲೆ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿದೆ ಎಂದು ರೇಗಾಡಿದ್ದಾನೆ. ನಾನೇನು ಈ ಮನೆಗೆ ಬಂದು ಭಾಗ್ಯಳ ಜೊತೆ ಜೀವನ ಮಾಡಲ್ಲ, ಭಾಗ್ಯ ನಾನೇ ಗ್ರೇಟ್ ನಂದೇ ಗ್ರೇಟ್ ಅಂತ ಪ್ರೂವ್ ಮಾಡೋಕೆ ಸಾಯ್ತಾ ಇರ್ತಾಳೆ. ಹಾಗಿರುವಾಗ ಅವಳು ತನ್ವಿನ ಮುಂದೆ ಇಟ್ಕೊಂಡು ದುಡ್ಡು ಕೇಳಲ್ಲ. ನಾನು ಫೀಸ್ ಕಟ್ಟಿ ಮುಗಿಸಿದ ಮೇಲೆ ಅವಳಿಗೆ ಆ ವಿಚಾರ ತಿಳಿದಿದ್ದು. ಆ ಭಾಗ್ಯನ ಬಿಟ್ಟು ಆ ಮನೆಯಲ್ಲಿ ಇರುವವರು ಎಲ್ಲ ನನ್ನ ಪರವಾಗಿ ಬರಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕಾಗಿ ಇದೆಲ್ಲ ಮಾಡ್ತಾ ಇದ್ದೇನೆ. ಆದ್ರೆ ನೀನು ಈಡೇಟ್ ತರ ಅಲ್ಲಿ ಹೋಗಿ ಎಲ್ಲ ಹಾಳು ಮಾಡ್ಬಿಟ್ಟೆ. ಮಾಸ್ಟರ್ ಪ್ಲಾನ್ ಮಾಡಿ ತನ್ವಿನ ನನ್ನ ಕಡೆ ಎಳ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಎಲ್ಲ ಹಾಳು ಮಾಡಿಬಿಟ್ಟೆ. ನನ್ನ ಮನೆಯವರನ್ನ ನನ್ನ ಸೈಡ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಆಗಿತ್ತು ಇದು. ಎಲ್ಲ ನೀನು ಹಾಳು ಮಾಡಿಬಿಟ್ಟೆ. ಯಾವ ಗನಂದಾರಿ ಕೆಲಸ ಮಾಡೋದಕ್ಕೆ ಅಲ್ಲಿ ಹೋಗಿದ್ದೆ ಎಂದು ಶ್ರೇಷ್ಠ ಮೇಲೆ ಸಿಕ್ಕಾಪಟ್ಟೆ ರೇಗಾಡಿದ್ದಾನೆ. ಇದರ ಮಧ್ಯೆ ಬಾಕೇಳೆ ಅತ್ತೆ ಕುಸುಮ ತನ್ನ ಸೊಸೆಯನ್ನ ಕೆಲಸದಿಂದ ತೆಗೆದವಳಿಗೆ ಬುದ್ಧಿ ಕಲಿಸಬೇಕೆಂದು ಹಿತಾಳ ಸಹಾಯದಿಂದ ಕನ್ನಿಕಾ ಮನೆಯ ಅಡ್ರೆಸ್ ಪಡೆದುಕೊಂಡಿದ್ದಾಳೆ. ಅಷ್ಟೇ ಅಲ್ಲದೆ ಕುಸುಮ ಕಾರಿನಲ್ಲಿ ಕನ್ನಿಕಾಳ ಮನೆಗೆ ತೆರಳಿದ್ದಾಳೆ. ಸದ್ಯ ಮಹತ್ವದ ತಿರುವಿನಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಇದ್ದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂಬುದು ಕುತೂಹಲ ಕೆರಳಿಸಿದೆ.